ಹಾಯ್ ಫ್ರೆಂಡ್ಸ್, ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಈಸಿಯಾಗಿ ಮಾಡ್ಕೊಳ್ಳೋದು, ತುಂಬ ಟೈಮ್ ಕನ್ಸ್ಯೂಮ್ ಆಗಲ್ಲ, ಬೇಗ ಆಗೋಷ್ಟು ವಾಂಗಿಬಾತ್ ಮಾಡೋದು ಯಾವ ಥರ ಅಂತ ನಾನು ಹೇಳ್ಕೊತೀನಿ. ತುಂಬ ಜನ ಬೇಗ ಆಗೋದು ಅಂದರೆ ಚಿತ್ರಾನ್ನ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಚಿತ್ರಾನ್ನ ಅಷ್ಟೇ ಬೇಗ ಆಗೋದು, ಇದು ಕೂಡ ಬೇಗ ಆಗುತ್ತೆ. ನೀವು ಇದನ್ನ ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ, ತುಂಬ ಬೇಗ ಆಗೋಗುತ್ತೆ ಇದು ಕೂಡ. ಓಕೆ ಫ್ರೆಂಡ್ಸ್, ಬನ್ನಿ ನಾನು ಏನೇನು ತರಕಾರಿ ತೊಗೊಂಡಿದ್ದೀನಿ ವಾಂಗಿಬಾತ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೊದಲನೇದಾಗಿ ಇದು ನೋಡಿ, ಬದನೆಕಾಯಿ. ವಾಂಗಿಬಾತ್ಗೆ ಬದನೆಕಾಯಿ ಇದನ್ನೇ ಬಳಸೋದು. ಇದು ಬಿಟ್ಟರೆ ಮತ್ತು ಗ್ರೀನ್ ಕಲರ್, ಇದೇ ಥರ ಗ್ರೀನ್ ಕಲರ್ ಇರುತ್ತೆ. ನಾನು ಇವತ್ತು ಈ ಬದನೆಕಾಯಿ ಬಳಸ್ತಾ ಇರೋದು. ಬದನೆಕಾಯಿ ತೊಗೊಂಡಿದ್ದೀನಿ, ಅದೇ ಥರ ಟೊಮೊಟೊ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ. ನೋಡಿ, ಯಾವುದೇ ಐಟಮ್ಸ್ ಆಗಲಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಅಲ್ಲ, ಬಟ್ ಸ್ವಲ್ಪ ಜಾಸ್ತಿ ಇದ್ದರೆ ಅದು ಟೇಸ್ಟ್ ಬೇರೆಯೇ ಇರುತ್ತೆ. ಅದೇ ಥರ ಇಲ್ಲಿ ನೋಡಿ, ನಾನು ಕರಿಬೇವು ಕೂಡ ತೊಗೊಂಡಿದ್ದೀನಿ. ಇದು ವಾಂಗಿಬಾತ್ ಪೌಡ್ರು. ನಾನು ಪ್ರತಿ ಸರಿ ಇದನ್ನೇ ಯೂಸ್ ಮಾಡೋದು. ವಾಂಗಿಬಾತ್ ಪೌಡ್ರು MTRದು, ಯಾವುದೇ ಪ್ರಮೋಷನ್ ಇದು ಇಲ್ಲ, ಇದು ಪ್ರಮೋಷನ್ದಲ್ಲ ಇದು ಐಟಮು. ನಾನು ಇದನ್ನ ಯೂಸ್ ಮಾಡ್ತೀನಿ. ಕೆಲವರು ವಾಂಗಿಬಾತದ್ದು ದೊಡ್ಡ ಬಾಕ್ಸ್ ಬರುತ್ತೆ, ಅಲ್ಲಿ ನೀವು ಅದನ್ನು ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಇದನ್ನ ಯೂಸ್ ಮಾಡ್ತಿದ್ದೀನಿ. ಏನಕ್ಕೆ ಅಂದರೆ ಫ್ರೆಶ್ ಆಗಿರುತ್ತೆ. ನಾವು ಹಂಗೆ ತೊಗೊಂಬಂದ್ಬಿಟ್ಟು ಹಂಗೆ ನಾವು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ನಾನು MTR ಮಾತ್ರನೇ ಯೂಸ್ ಮಾಡೋದು, ಬೇರೆ ಯಾವುದು ಯೂಸ್ ಮಾಡಲ್ಲ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ನಾನು ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೊದಲನೇದಾಗಿ ನಾನು ಇಲ್ಲಿ ರೈಸು ನೆನೆಸಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ನಾನು ಕುಕ್ಕರ್ಗೆ ಹಾಕ್ಕೊಂಡ್ಬಿಡ್ತೀನಿ ಇದನ್ನು. ಓಕೆ, ನಾನು ಇಲ್ಲಿ ರೈಸ್ ಕುಕ್ಕರ್ಗೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಇಲ್ಲಿ ನಾವು ವಾಂಗಿಬಾತದ ಗೊಜ್ಜು ಮಾಡ್ಕೊಳ್ಳೋಣ. ಇವಾಗ ಫಸ್ಟಿಗೆ ನಾವು ಇಲ್ಲಿ ಬದನೆಕಾಯಿ ಕಟ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ, ಮಾಡ್ಕೊಳ್ಳಿ. ಏನು ಗೊತ್ತಾ, ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ಮಾಡೋ ಫಸ್ಟ್ ಐಟಮ್ ಏನಂದರೆ ಚಿತ್ರಾನ್ನ ಆಗಿರುತ್ತೆ. ಪ್ರತಿ ಸರಿ ಚಿತ್ರಾನ್ನ ಮಾಡೋಕ್ಕಾಗಲ್ವಲ್ಲ, ಆ ಥರ ಇರುವಾಗ ನೀವು ಈ ಥರ ವಾಂಗಿಬಾತ್ಗೆ ನಾವು ಮಾಡಿದ್ರೆ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಮಕ್ಕಳು ಕೂಡ ತಿಂತಾರೆ. ಚಿತ್ರಾನ್ನ ಅಂತೂ ಮಕ್ಕಳು ತಿನ್ನೋದೇ ಇಲ್ಲ. ಆ ಥರ ಇರೋರಿಗೆ ಈ ಥರ ಮಾಡ್ಬೋದು. ನಾನು ವಾಂಗಿಬಾತಿಗೆ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸ್ಲೈಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಇಸ್ ಥರ ಇರುತ್ತೆ. ಈಗ ಬೇಗ ಬಂದು ಹೋಗಿತ್ತು ಯಾವ ಥರ ಆಗಿದೆ, ಎಲ್ಲ ಸ್ವೀಟ್ ಮಸಾಲೆ ಖಂಡಿತ ಮಾಡಿರ್ತೀರ. ವಾಂಗಿಬಾತ್ ಮಾಡ್ಕೊಳ್ಳಿ, ತುಂಬ ಟೇಸ್ಟ್ ಆಗಿರುತ್ತೆ. ನಾನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಏನು ದೋಸೆ ಯಾವ ಥರ ಇರೋದು ತುಂಬ ಚಿಕ್ಕ ಚಿಕ್ಕದು ಮಾಡ್ಕೊಬೇಕು. ಬಟ್ ಇದಕ್ಕೇನಿಲ್ಲ, ಪರವಾಗಿಲ್ಲ, ನಾವು ಇಷ್ಟು ಮಾಡ್ಕೊಂಡ್ರೆ ಸಾಕು. ಇವಾಗ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಾಯಿತು. ಇವಾಗ ಒಂದು ಟೊಮಾಟೊ ಕಟ್ ಮಾಡ್ಕೊತೀನಿ. ಓಕೆ, ಟೊಮಾಟೊ ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಏನು ಗೊತ್ತಾ, ಟೊಮಾಟೊ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಅದು ಮೆತ್ತಗಾಗಲ್ಲ. ಅದು ಟೊಮಾಟೊ ಹಾಗಾಗಿ ದಪ್ಪದಾಗಿ ಇರುತ್ತಲ್ವ, ಆ ಥರ ಮಾಡ್ಕೊಬೇಡಿ. ಟೊಮಾಟೊ ಯಾವಾಗಿದ್ರೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಟೊಮಾಟೊ ಕೂಡ ಕಟ್ ಮಾಡಿದ್ದಾಯಿತು. ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಏನು ಗೊತ್ತಾ, ಇಷ್ಟೆಲ್ಲ ತರಕಾರಿ ನಾವು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಹಾಕ್ಕೊಂಡು ನಾವು ಮಾಡ್ಕೋಬೋದು ಅಂತ. ನಾವು ಇದನ್ನು ಫಸ್ಟು ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಈ ಥರ ಹಾಕೋದು ಇದು ಮಾಡೋಕ್ಕಿಂತ ನಾವು ಕಟ್ ಮಾಡ್ತಾನೆ ನಾವು ಎಣ್ಣೆ ಹಾಕ್ಬಿಟ್ಟು ಪಾತ್ರೆ ಕಾಸ್ಕೊಂಡು ಮಾಡ್ಬೋದು. ಅದು ಕೂಡ ಇನ್ನೂ ಬೇಗ ಆಗುತ್ತೆ. ಬಟ್ ನಾನು ನಿಮ್ಗೆ ಇವಾಗ ತೋರಿಸ್ಬೇಕು ಅಲ್ಲ, ಯಾವ ಐಟಮ್ಸ್ ಬೇಕಾಗುತ್ತೆ, ಯಾವ ಥರ ಅಂತ ಹೇಳಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದೀನಿ. ಬಟ್ ಫಾಸ್ಟಾಗಿ ಮಾಡ್ತೀವಿ ಅಂತಂದಾಗ ಈ ಕಡೆ ಕಟ್ ಮಾಡ್ತಾ ಇರಬೇಕು, ಆ ಕಡೆ ಆಯಿಲ್ ಕಾಯಿಸೋಕ್ಕಿಟ್ರೆ ಒನ್ ಬೈ ನಾವು ಹಾಕ್ಕೊಂಡು ಬೇಗ ಆಗೋಗುತ್ತೆ. ಓಕೆ, ಇವಾಗ ನಾನು ನೋಡಿ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊತೀನಿ. ಜನ ಮಾಡ್ಕೊಳ್ಳೋದು ಇದನ್ನು ಬೆಳಗ್ಗೆ ಟಿಫನ್ಗೆ ಮಕ್ಕಳಿಗೆ ಬಾಕ್ಸ್ ಕಟ್ಟೋಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟೆ ಮಾಡ್ಕೊಳ್ಳೋದು ಇದನ್ನು. ಓಕೆ, ಮೆಣಸಿನ್ಕಾಯಿ ಕಟ್ ಮಾಡಾಗಿದೆ. ಇವಾಗ ನಾನು ಯಾವ ಥರ ಗ್ರೇವಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊತೀನಿ. ಪಾತ್ರೆ ಕಾಯಿಲಿ ಒಂದು ಸ್ವಲ್ಪ. ಅಷ್ಟರಲ್ಲಿ ನೋಡಿ, ನಾನು ಕುಕ್ಕರ್ ಇಟ್ಟಿದ್ನಲ್ವ, ವಿಸಿಲ್ ಆಗ್ತಾಯಿದೆ. ಬಾಸುಮತಿ ರೈಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ರೈಸ್ ಇನ್ನೊಂದೇನು ಗೊತ್ತಾ, ಜಾಸ್ತಿ ಬಾಯ್ಲ್ ಮಾಡಬಾರ್ದು, ಸ್ವಲ್ಪ ಉದುರುದು. ಈ ಥರ ಐಟಮ್ಸ್ಗೆ ಚಿತ್ರಾನ್ನ ಆಗಲಿ, ಈ ಥರ ವಾಂಗಿಬಾತ್ ಆಗಲಿ, ಯಾವುದೇ ಈ ಥರ ಟೊಮೊಟೊ ಬಾತ್ ಆಗಲಿ, ಯಾವುದಾದ್ರೂ ಬಾತ್ ಆಗಿರಲಿ, ರೈಸು ಉದುರಾಗಿದ್ದರೆ ತುಂಬ ಟೇಸ್ಟು ಇರುತ್ತೆ.
ಆ ಥರ ಮಾಡ್ಕೊಳ್ಳಿ. ಇವಾಗ ನೋಡಿ ಅದು 2 ವಿಸಿಲ್ ಆಗಿದೆ. ನಾನು ಇವಾಗ ಕುಕ್ಕರ್ ಆಫ್ ಮಾಡ್ಕೊತೀನಿ. ರೈಸ್ ಆಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿದ ತಕ್ಷಣವೇ ಸ್ವಲ್ಪ ಲೈಟಾಗಿ ಕಾಯ್ದಿರುತ್ತೆ. ಇನ್ನೊಂದು ಏನು ಗೊತ್ತಾ, ಯಾವಾಗ ಆಗಿರಲಿ ಆಯಿಲ್ ಹಾಕಿದ್ದು ಸ್ವಲ್ಪ ತುಂಬ ಹೊತ್ತು ಬಿಡಬೇಡಿ. ಆಯಿಲ್ ಹಾಕಿ 1 ಸೆಕೆಂಡ್ 2 ಸೆಕೆಂಡ್ಸ್ ಆದಮೇಲೆ ಜೀರಿಗೆ ಸಾಸಿವೆ ಹಾಕಿ. ಏನು ಗೊತ್ತಾ, ತುಂಬ ಸಿಡಿದ್ಬಿಡುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಯಾವಾಗೂ ಅಷ್ಟೇ, ನಾನು ಸ್ವಲ್ಪ ಲೈಟಾಗಿದ್ದಾಗನೇ ಹಾಕ್ತೀನಿ. ತುಂಬ ಹೀಟಾದಾಗ ನಾವು ಹಾಕಿದ್ರೆ ಸಿಡಿಯುತ್ತೆ. ಅದಕ್ಕೆ ಜೀರಿಗೆ ಹಾಕಿದ್ದೀನಿ. ಇವಾಗ ನಾನು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಇಷ್ಟೆಲ್ಲ ಆಗಿ ಎಷ್ಟೊಂದು ಕಾಯ್ಬಿಟ್ಟಿದೆ. ಇವಾಗದು ಕರಿಬೇವು ಹಾಕಿದ್ದೀನಿ. ಇವಾಗ ನಾನು ವಾಂಗಿಬಾತ್ ತೊಗೊಂಡಿದ್ದೆ ನೋಡಿ, ಅದನ್ನ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಮೆತ್ತಗೆ ಬೇಗ ಆಗಿಬಿಡುತ್ತೆ, ಜಾಸ್ತಿ ಹೊತ್ತು ಹಿಡಿಯಲ್ಲ ಇದು. ನೋಡಿ, ವಾಂಗಿಬಾತ್ ಬದನೆಕಾಯಿ ಇಷ್ಟು ಮೆತ್ತಗಾಗಿದೆ. ಇವಾಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಏನು ಗೊತ್ತಾ, ಬದನೆಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದರೆ ಬೇಗ ಆಗಿಬಿಡುತ್ತೆ ಅಂತ ಫಸ್ಟಿಗೆ ನಾನು ವಾಂಗಿಬಾತು ಬದನೆಕಾಯಿ ಹಾಕೋದು. ಆಮೇಲೆ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ. ಹಾಗೆ ಅದ್ರ ಜೊತೆನೇ ನಾನು ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಓಕೆ, ಇದು ಆಗಲಿ. ಇದು ಸ್ವಲ್ಪ ಈರುಳ್ಳಿ ಮೆತ್ತಗಾಗಲಿ ಇದು. ಓಕೆ ಫ್ರೆಂಡ್ಸ್, ಇದು ಈರುಳ್ಳಿ ಇವಾಗ ಮೆತ್ತಗಾಗಿದೆ. ಇವಾಗ ನಾನು ಟೊಮಾಟೊ ಹಾಕ್ತೀನಿ. ಹಾಕ್ಕೊಳ್ಳಿ. ಇದು ಕೂಡ ಅಷ್ಟೇ, ಟೊಮಾಟೊ ಸ್ವಲ್ಪ ಮೆತ್ತಗಾಗಲಿ. ಇನ್ನೊಂದು ಏನಂದರೆ, ಈ ಥರ ಕಲಿಸೋದು ಐಟಮ್ಸ್ ಏನಾರಿದ್ದರೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಯೂಸ್ ಮಾಡಿ. ಏನಕ್ಕಂದರೆ ನಾವು ಇದು ತವಾ, ನಾನ್ ಸ್ಟಿಕ್ ತವಾ ಇವೆಲ್ಲ ಯೂಸ್ ಮಾಡಿದ್ರೆ ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ರೈಸ್ ಹಾಕ್ಬಿಟ್ಟು ಮತ್ತೆ ಬೇರೆ ಇನ್ನೊಂದು ಪಾತ್ರೆ ಯೂಸ್ ಮಾಡಬೇಕಾಗುತ್ತೆ. ಜಾಸ್ತಿ ಪಾತ್ರೆ ಏನಕ್ಕೆ ಯೂಸ್ ಮಾಡೋದಲ್ವ, ಅದಕ್ಕೋಸ್ಕರ ಈ ಥರ ದೊಡ್ಡ ಪಾತ್ರೆಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಇದರಲ್ಲೇ ಗೊಜ್ಜಾಗಿ ರೆಡಿಯಾಗಿರುತ್ತೆ. ಕುಕ್ಕರಲ್ಲಿ ರೈಸ್ ರೆಡಿಯಾಗಿರುತ್ತೆ. ನೀವು ಹಾಕ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬೋದಲ್ವ, ಅದಕ್ಕೆ. ಓಕೆ, ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ರೈಸ್ಗೂ ಹಾಕಿರ್ತೀರ ಉಪ್ಪನ್ನ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ಇನ್ನೊಂದು, ನೀವು ಎಷ್ಟು ಮೆಂಬರ್ಸಿಗೆ ಮಾಡ್ತಾಯಿದ್ರೆ ಅದು ಕೂಡ ಡಿಪೆಂಡ್ ಆಗಿರುತ್ತೆ. ಓಕೆ, ಇದೆಲ್ಲ ತರಕಾರಿ ಹಾಕಿರೋದೆಲ್ಲ ಮೆತ್ತಾಗಿದೆ. ಇವಾಗ ನಾನು ವಾಂಗಿಬಾತ್ ಪೌಡ್ರ್ ಹಾಕೋತಾ ಇದ್ದೀನಿ. 4 ಮೆಂಬರ್ಸಿಗೆ ಹಾಕಿದರೆ 1 ಪ್ಯಾಕೆಟ್ ಹಾಕ್ಕೊಳ್ಳಿ. ನಾನಿಲ್ಲಿ ಬೆಳಗ್ಗೆ ಟಿಫನ್ ಜೊತೆ ಮಧ್ಯಾಹ್ನ ಊಟಕ್ಕೂ ವಾಂಗಿಬಾತ್ ಬೇಕು ಅಂತ ಹೇಳಿದ್ರು ಮಕ್ಕಳು. ಅದಕ್ಕೋಸ್ಕರ ನಾನು 2 ಪ್ಯಾಕೆಟ್ ಹಾಕ್ಕೊಂಡ್ಬಿಟ್ಟು, ಜಾಸ್ತಿ ಇದೆ ಅಲ್ವ ಅದಕ್ಕೆ 2 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ನಾನಿಗೆ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ವಾಂಗಿಬಾತು ತುಂಬ ಕಡಿಮೆ, ಪೌಡ್ರು ತುಂಬ ಕಡಿಮೆ ಆದರೆ ಟೇಸ್ಟ್ ಬರಲ್ಲ. ರೈಸ್ ಜಾಸ್ತಿ ಇದ್ದು ವಾಂಗಿಬಾತ್ ಗೊಜ್ಜು ಕಡಿಮೆ ಇದ್ದರೆ ಅದು ರುಚಿ ಹತ್ತಲ್ಲ. ಇವಾಗ ನೋಡಿ, ಇದು ಮಸಾಲೆ ಎಲ್ಲ ಕೂಡಿಸಿದ್ದೀನಿ. ಇವಾಗ ಸ್ವಲ್ಪ ನೀರು ಹಾಕ್ತೀನಿ. ಓಕೆ, ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಇಷ್ಟೇ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಇದು ಒಂದು ಸ್ವಲ್ಪ ಗೊಜ್ಜು ಕ್ಲೀನಾಗಿ, ಬದನೆಕಾಯಿ ಕೂಡ ಸ್ವಲ್ಪ ಬೇಯಬೇಕು. ಅದೇ ಥರ ಇದು ವಾಂಗಿಬಾತ್ ಪೌಡ್ರ್ ಕೂಡ ಗೊಜ್ಜು ಮಿಕ್ಸ್ ಆಗಬೇಕು. ಸ್ವಲ್ಪ ಬಾಯ್ಲ್ ಆಗಲಿ. ಇದು ಒಂದು 5 ಮಿನಿಟ್ಸ್ ಬಿಟ್ಬಿಡಿ ಇದನ್ನು. ಓಕೆ ಫ್ರೆಂಡ್ಸ್, ನೋಡಿ, ಇದು ಗೊಜ್ಜೆಲ್ಲ ಆಗಿದೆ. ಇವಾಗ ನೋಡಿ, ಇದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ. ಇದು ಯಾವ ನೀರಿರಲ್ಲ. ಮತ್ತು ಬದನೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ರೈಸ್ ಮಿಕ್ಸ್ ಮಾಡ್ಕೊತೀನಿ. ಇನ್ನೊಂದು, ರೈಸ್ ಮಿಕ್ಸ್ ಮಾಡ್ಕೊಳ್ಳುವಾಗ ಗೊಜ್ಜು ಡೈರೆಕ್ಟಾಗಿ ಇಷ್ಟಕ್ಕೂ ಎಲ್ಲನೂ ರೈಸ್ ಹಾಕೊಂಡ್ಬಿಡ್ಬೇಡಿ. ಫಸ್ಟು ಗೊಜ್ಜನ್ನ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ. ಓಕೆ, ಗೊಜ್ಜನ್ನ ಒಂದು ಪಾತ್ರೆಗೆ ಎತ್ಕೊತೀನಿ ನಾನು. ನೋಡಿ, ಇಷ್ಟು
ರೈಸು ನಾವು ಮಿಕ್ಸ್ ಮಾಡ್ಕೊಳ್ಳುವಾಗ ಎಲ್ಲನೂ ಹಾಕಿಬಿಟ್ರೆ ಮಿಸ್ಸಾಗಿ ಇದು ಗೊಜ್ಜು ಸ್ವಲ್ಪ ಜಾಸ್ತಿ ಆದರೆ ಅದು ಚೆನ್ನಾಗಿರಲ್ಲ. ರೈಸಿಗೆ ಈಕ್ವಲ್ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಇಷ್ಟು ಎತ್ಕೊಂಡಿದ್ದೀನಿ. ಇವಾಗ ಇರೋ ಗೊಜ್ಜಿಗೆ ನಾನು ಮಿಕ್ಸ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ರೈಸ್ ಆ್ಯಡ್ ಮಾಡ್ಕೊತೀನಿ. ನೋಡಿ, ರೈಸ್ ಬಿಸಿ ಇದೆ. ಸ್ವಲ್ಪ ಈ ಥರ ಆರಿಸ್ಬಿಟ್ಟು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಯಾವಾಗಲೂ ರೈಸ್ ಬಿಸಿ ಇರುವಾಗಲೇ ಕಲಿಸ್ಬೇಡಿ, ಏನಕ್ಕಂದರೆ ತುಂಬ ಉದುರಾಗಿ ಬರಲ್ಲ, ಸ್ವಲ್ಪ ಮುದ್ದೆ ಆಗಿಬಿಡುತ್ತೆ. ಫಸ್ಟ್ ಅದೊಂದು ಚೂರು ಆರಿದ ತಕ್ಷಣ ನೋಡಿ ಈ ಥರ ಫಸ್ಟ್ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಇದು ಏರು ಹೋಗೋಷ್ಟು ಬಿಡಿ. ಏರು ಹೋದ ತಕ್ಷಣ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇದನ್ನು ಕ್ಲೀನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ರೈಸ್ ಬಿಸಿ ಇದೆ. ಚೆನ್ನಾಗಿ ಹಾಕಿ ತಿರುಗಿಸ್ಬಿಟ್ರೆ ಏನಾಗುತ್ತೆ, ರೈಸ್ ಎಲ್ಲ ಮುದ್ದೆ ಆಗೋಗ್ಬಿಡುತ್ತೆ, ಮೆತ್ತಗಾಗೋಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ನೋಡಿ ಕಲಸಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಸರ್ವ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ. ವಾಂಗಿಬಾತ್ ನೀವು ಮನೇಲಿ ಮಾಡಿ ಯಾವ ರೀತಿ ಇತ್ತು, ಯಾವ ರೀತಿ ನಿಮಗೆ ಬಂತು ಅಂತ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಫ್ರೆಂಡ್ಸ್.